2 ಲಕ್ಷ ರೂಪಾಯಿ ಕಾಣ್ತಿಲ್ವಾ? ಬಟ್ಟೆ ಹೊಡೆದಿಲ್ಲ ಇದೆ, ಆದ್ರೆ ದುಡ್ಡು ಮಾತ್ರ ಇಲ್ವಾ? ಏ ಕಸ್ತೂರಿ, ಅದ್ ಎಲ್ಲೇ ಹೋಗುತ್ತೆ, ಸರಿಯಾಗಿ ಹುಡುಕ್ ನೋಡು, ಸಿಗುತ್ತೆ. ಅಯ್ಯಯ್ಯೋ, ಇದೇನಿದು ಇಷ್ಟು ಬೇಗ ವಿಷಯ ಹೊರಗೆ ಬಂದಿದೆ? ಅಯ್ಯೋ ಪಾಪ ಕಡೆ, ಹಾಗೆಲ್ಲ ಮಾತಾಡಬಾರ್ದು. ಅಯ್ಯೋ, ನಾನೇನು ಮಾತಾಡ್ತಿಲ್ಲ ಕಣೆ. ಅಯ್ಯಯ್ಯೋ, ಹೌದಾ? ಮೀನಾ ಹೂ ಕೊಡಕ್ ಬಂದಿದ್ಲ ಅಲ್ಲಿಗೆ? ಏನಂತೆ? ಒಣಗಾಕಿದ್ ಬಟ್ಟೆನ ಮಾಡಿದ್ದ ತಗೊಂಡು ಅದೇ ರೂಮಲ್ಲಿ ಇಟ್ಯಾ? ಅಯ್ಯೋ ಅಯ್ಯೋ ಅಯ್ಯೋ, ಮನೆಯವರಿಂದ ನಿನ್ನ ಹತ್ರನೂ ನಾನು ತಲೆ ಎತ್ಕೊಂಡು ಓಡಾಡಕ್ ಆಗ್ತಿಲ್ವಲ್ಲ ಕಸ್ತೂರಿ. ಇದೆಲ್ಲ ಜಾಸ್ತಿ ಆಯ್ತು ಸಕ್ರದು. ಶಾಂತಿ, ಏನ್ ಬಂದು ಹೋಗಿದೆ ನಿನ್ಗೆ? ಏನ್ ಮಾತಾಡ್ತಾ ಇದ್ಯಾ ನೀನು? ಅಯ್ಯೋ ನಾನಲ್ಲ ರೀ, ಕಸ್ತೂರಿ ಕಸ್ತೂರಿ ಹೇಳ್ತಾ ಇರೋದು, ನಾನು ಕೇಳಿಸ್ಕೊತಾ ಇದ್ದೀನಿ ಅಷ್ಟೇ. ಹೇಳು ಕಸ್ತೂರಿ ನೀನು. ಏನು? ಅಯ್ಯೋ ಪಾಪ, ನಿನ್ನ ಮಗ ಕೊಟ್ಟು ದುಡ್ಡನ್ನ ನೀನ್ ಸ್ವಲ್ಪ ಸ್ವಲ್ಪನೇ ಕೂಡಿಟ್ಟಿದ್ಯಾ? ಅಬ್ಬಾ, ಸತ್ಯ ಕತೆ ಪೂರ್ತಿ ಮೀನಾ ಮೇಲೆ ಪ್ಲೇ ಆಗ್ತಿದೆ. ನಾನ್ ಬಚಾವ್. ಓಹೋ, ಆ ಇಡೀ ಫ್ಯಾಮಿಲಿ ಅವರು ಕಳ್ರು ಅಂತ ಹೇಳ್ತಿದ್ಯಾ ನೀನು? ಕರೆಕ್ಟ್ ಕರೆಕ್ಟ್ ಕಣೆ. ಫೋನ್ ಕೊಡ, ನಂದು ಫೋನ್ ಕೊಡು ಅಂದೆ. ಇನ್ನೊಂದು ಸರಿ. ಅಲ್ಲ ಆಂಟಿ, ಏನ್ ನೀವು ಬಾಯಿ ಬಂದು ಮಾತಾಡ್ತಾ ಇದ್ದೀರಾ? ಮೈನ ದಾನ ಇದೆ ಹೆಂಗೆ ನಿಮ್ಗೆ? ಫೋನ್ ಕೊಡು ಶಾಂತಿ, ಬಾಯ್ ಮುಚ್ಚಾಡಿಕೋ. ಹೊಟ್ಟೆಗೆ ಅನ್ನ ತಿಂತೀಯೋ, ಏನ್ ತಿಂತೀಯೋ ಅನ್ಸಿರ್ತೀಯ. ಆಂಟಿ, ಈಗ ಅದೆಲ್ಲ ಮಾತು ಬೇಡ. ನಾನು ಇವಾಗಲೇ ನಿಮ್ಮ ಮನೆಗೆ ಬರ್ತಾ ಇದೀನಿ. ಯಾಕಪ್ಪ? ಏನ್ ಯಾಕಪ್ಪ? ಇವಾಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ. ಅದ್ ಏನಾಗುತ್ತೋ ಆಗೋಗ್ಲಿ. ಹಾಗೆ ಬೇಡ. ದುಡ್ಡು ಯಾರು ತಗೊಂಡಿದ್ದಾರೆ ಇವತ್ತೇ ನಿರ್ಧಾರ ಆಗ್ಬಿಡ್ಬೇಕು. ಅಯ್ಯೋ, ಇವನೇನು ಪೊಲೀಸ್ ಅಂತೆಲ್ಲ ಮಾತಾಡ್ತಿದ್ದಾನೆ. ಬಾಯ್ ಮುಚ್ಕೊಂಡು ಇರಕ್ಕಾಗದೇ ಇವೇನೋ ನಿಮ್ಗೆ. ನಾನು ಬರ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ, ಇಡೀ ಫೋನು ಕೊಡ ಇಲ್ಲಿ. ಅಯ್ಯೋ 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 ಅಯ್ಯೋ, ಇವಳು ಮನೆಯವರಿಂದ ನನಗೆ ತಲೆ ಎತ್ಕೊಂಡು ತಿರ್ಗಕ್ಕಾಗ್ತಿಲ್ಲ, ಮರ್ಯಾದೆನೇ ಇಲ್ಲ. ಅಲ್ಲ, 2 ಸೊಸೆ ದೊಡ್ಡ ಮನೆಯವರು ಅಂತ ಸಂತೋಷ ಪಡ್ಲಾ, ಅಥವಾ ಇವಳಿಂದ ನನ್ನ ಮರ್ಯಾದೆ ಎಲ್ಲ ಹೋಗ್ತಿದೆ ಅಂತ ಕೋರಗ್ಲು ನನಗೊಂದು ಗೊತ್ತಾಗ್ತಿಲ್ಲಪ್ಪ. ಅಯ್ಯಯ್ಯೋ, ಏನತ್ತೆ ನೀವು ಒಂಚೂರು ಮಾನವೀಯತೆ ಅನ್ನೋದೇ ಇಲ್ವಾ? ನಿಮ್ ಮನೆ ಸೊಸೆನ ಇಷ್ಟು ಕೇವಲವಾಗಿ ನೋಡ್ತೀರಲ್ಲ. ನಾನು ಅಯ್ಯೋ ರವಿ, ನಾನೇನು ಮಾತೇ ಆಡಿಲ್ವಲ್ಲಮ್ಮ. ದಿಸ್ ಇಸ್ ಜಸ್ಟ್ ಡಿಸ್ಗಸ್ಟಿಂಗ್. ಇಡೀ ಪ್ರಪಂಚದಲ್ಲಿ ನಿಮ್ಮಂತ ಹೆಣ್ಣನ್ನ ನಾನು ನೋಡೇ ಇಲ್ಲ. ಸುಳ್ಳು ಅಪಾದನೆ ಹಾಕ್ತಿರಲ್ಲ, ನಿಮಗೆ ನಾಚಿಕೆ ಆಗಲ್ಲೇನ್ರಿ? ನೀನು ಎಷ್ಟು ಅಂತ ಊಸ್ಕೊತೀಯ ಎಲ್ಲರ ಕೈಲೂ? ನಾಚಿಕೆನೇ ಆಗಲ್ವೇ ನಿನ್ಗೆ? ಅದೆಂಥ ಜನ್ಮನೇ ನಿಂದು. ಅಯ್ಯೋ ರೀ, ನಾನೇನು ಹೇಳ್ತಿಲ್ಲ ಕಣ್ರಿ, ಎಲ್ಲ ಕಸ್ತೂರಿನೇ ಹೇಳ್ತಿರೋದು. ಇವ್ರದೇ ಕಣ್ಣ ಫ್ಯಾಮಿಲಿ ಅಲ್ವಾ ಹೇಳಿ? ತಮ್ದೇನು? ನೀನು ನಿನ್ನ ಮಗ ಇಬ್ರು ಸೇರ್ಕೊಂಡು ಮೀನಾ ಒಡವೆನ ಅದ ಹೆಂಗ ಕದ್ರಿ? ನೀವು ಕದ್ದಿದ್ ಮಾತ್ರ ಕಳ್ತನ ಅಲ್ಲ, ತಮ್ಮ ಕದ್ದಿದ್ ಮಾತ್ರ ಇಡೀ ಫ್ಯಾಮಿಲಿನೇ ಕಳ್ತನ ಫ್ಯಾಮಿಲಿ ಅಂತ ಹೇಳ್ತೀಯ ನೀನು. ನಾನು ಯದ್ವಾತದ್ದು ನಡ್ಕೋಬಾರ್ದು, ನಮ್ಮಪ್ಪನ ಮನ್ಸಿಗೆ ನೋವಾಗತ್ತೆ ಅಂತ ತಡ್ಕೊಂಡು ಸೈಲೆಂಟ್ ಆಗಿದ್ದೆ. ಆಗಲ್ಲ, ಇನ್ನು ಆಗಲ್ಲ. ನಮ್ಮ ಮನೆಯಲ್ಲಿ ಇಬ್ರು ಕಳ್ರಿದ್ದಾರೆ, ಅದು ನಮ್ಮ ಸಕ್ಕರೆ ಮತ್ತೆ ಅವ್ರ ಹೊಟ್ಟೆ ಹೊಟ್ಟಿರೋ ಈ ಪೆಂಗೆ ಅಂತ ಇಡೀ ಊರೆಲ್ಲ ಸಾರ್ಕೊಂಡ್ ಬಂದ್ಬಿಡ್ತೀನಿ. ರೋಡಲ್ಲಿ ಎಣ್ಣೆ ಕಳ್ತನ ಆದ್ರೂ ಮನೆ ಮುಂದೆ ಬಂದು ನಿಂತ್ಕೊಂಡು ನಿಮ್ಮನ್ನೇ ಕಳ್ಳಿ ಕಳ್ಳ ಅಂತ ಹೇಳಂಗ್ ಮಾಡ್ತೀನಿ ನಾನು. ತಾನೇ ಕಳ್ಳಿ ಅಂತಿದ್ಯಾ ನೀನು? ಮಾಡಿರುವ ಕಳ್ತನನ ಅನಿಸ್ಕೊಳ್ಳೇ ಅನಿಸ್ಕೋ. ಏನೂ ಕಾರಣ ಇಲ್ಲದೆ ನೀನು ಈ ಮಗು ಮೇಲೆ ಆಪಾದನೆ ಹೊರಿಸ್ಬೋದು. ಎಲ್ಲ ಸಾಕ್ಷಿಗಳಿತ್ತು, ನೀನು ನಿನ್ನ ಮಗ ಕಳ್ಳ ಕಳ್ಳಿ ಅಲ್ಲ ಅಲ್ವಾ? ಸತ್ಯ ಹೇಳ್ತೀನಿ ಕೇಳು ಶಾಂತಿ, ನೀನು ಸೂರ್ಯ ಮೀನನ್ನ ಮನೆಯಿಂದ ಹೊರಗೆ ಕಳ್ಸಕ್ಕೆ ಎಷ್ಟು ಬೇಕಾದರೂ ಸಂಚು ಮಾಡ್ಕೋ, ಆದ್ರೆ ನಾನು ಮಾತ್ರ ಅವ್ರನ್ನ ಮನೆಯಿಂದ ಹೊರಗೆ ಕಳ್ಸಲ್ಲ ಕಣೆ. ನಾನು ಬದುಕಿರೋವರೆಗೂ ಇವರು
ಈ ಮನೇಲೇ ಇರ್ತಾರೆ. ಹಾಗೊಂದು ವೇಳೆ ಇವರು ಮನೆ ಬಿಟ್ಟು ಹೋಗ್ತಾರೆ ಅಂದ್ರೆ ಅದು ನಾನು ಸತ್ತ ಮೇಲೆ ಮಾತ್ರ. ರೀ ಯಾಕ್ರಿ ಹಿಂಗೆಲ್ಲ ಮಾತಾಡ್ತಾಯಿ? ಸಾಧಾರಣ ನಾಟಕದವ್ರ ಥರ ಆಡ್ತಾಳೆ. ಛೆ! ನೀನು ಕೆಟ್ಟ ತಾಯಿನ ತನಗೆ ಬಿಟ್ಟಿತ್ತು, ಕೆಟ್ಟ ಹೆಂಡತಿಯು ಜಗಜ್ಜಾಹಿರ, ಅದು ಗೊತ್ತು. ಆದರೆ ಇಡೀ ಹೆಣ್ಣಿನ ಕುಲಕ್ಕೆ ಕಳಂಕ ತರುವಂತ ನೀಚ ಹೆಂಗ್ಸು ಅಂತ ನನಗೆ ಗೊತ್ತಿರಲಿಲ್ಲ. ಅಯ್ಯೋ ರೀ, ನೀವ್ ತಪ್ಪು ತಿಳ್ಕೊಂಡಿದ್ದೀರಾ. ಇದೆಲ್ಲ ನಾನ್ ಹೇಳ್ತಿಲ್ಲ ರೀ, ಕಸ್ತೂರಿ ಹೇಳ್ತಿರೋದು. ಅಯ್ಯೋ, ಕಸ್ತೂರಿ ಏನ್ ಹೇಳಿದ್ರು ಅದನ್ನ ನಾನ್ ನಿಮ್ಮ ಹತ್ರ ಹೇಳ್ತಿರೋದು ಅಷ್ಟೇ. ಯಥಾ ಸ್ನೇಹ ತಥಾ ಸ್ನೇಹಿತೆ. ಆ ಹೆಂಗಸಿನ ಮೇಲೆ ಅಲ್ಪ ಸ್ವಲ್ಪ ಗೌರವ ಆಯ್ತು, ಅದನ್ನು ಹಾಳು ಮಾಡಾಕಿದ್ಯಾ? ಸಕನ್ ಕರಿಯಪ್ಪ, ಯಾಕೋ? ಅದೇನು ಅಂತ ಬೇಗ ಹೇಳಯ್ಯ. ಕಸ್ತೂರಿ ಆಂಟಿ ಮನೆಗೆ ಹೋಗಿದ್ದೆ, ಕಳ್ಳ ಯಾರು ಅಂತ ಗೊತ್ತಾಯ್ತು. ಯಾರು ಕಳ್ತನ ಮಾಡಿದ್ದು? ಹೇಳು, ಕಳ್ತನ ಮಾಡಿದ್ ಯಾರು ಅಂತ. ಆ ದುಡ್ಡನ್ನ ಕದ್ದಿದ್ದು ಮೀನಾನೇ.